ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಶೆಟ್ಟಹಳ್ಳಿ ಹೋಬಳಿಯ ದೊಡ್ಡತೇಕಹಳ್ಳಿ, ಚಿಕ್ಕತೇಕಹಳ್ಳಿ, ಅಜ್ಜಿಕದರನಹಳ್ಳಿ ಸೇರಿದಂತೆ ಸುತ್ತಮುತ್ತಲ ವಿವಿಧ ಗ್ರಾಮಗಳಲ್ಲಿ ಎಸ್ಐಆರ್ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಹಾಗೂ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವಿಶೇಷ ಕಾರ್ಯಕ್ರಮವನ್ನು ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸಿಕಲ್ ಆನಂದ್ ಗೌಡ ಅವರು ಭಾಗವಹಿಸಿ ಕಾರ್ಯಕರ್ತರನ್ನು ಮತ್ತು ಸಾರ್ವಜನಿಕರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಪ್ರತಿಯೊಬ್ಬರಿಗೂ ತಲುಪಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಬಶೆಟ್ಟಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೈಗೊಂಡಿರುವ ಈ ಕಾರ್ಯಕ್ರಮಗಳು ಪಕ್ಷ ಸಂಘಟನೆಗೆ ಹೆಚ್ಚಿನ ಬಲ ತಂದಿವೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಯೋಜನೆಗಳು ಹಾಗೂ ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬ ಗ್ರಾಮೀಣ ಭಾಗದ ಜನರಿಗೂ ತಲುಪಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಇದೇ ವೇಳೆ ವಿವಿಧ ಪಕ್ಷಗಳನ್ನು ತೊರೆದು ಹಲವಾರು ಮುಖಂಡರು ಹಾಗೂ ಗ್ರಾಮಸ್ಥರು ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಅಧಿಕೃತವಾಗಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಪಕ್ಷಕ್ಕೆ ಹೊಸದಾಗಿ ಸೇರ್ಪಡೆಯಾದ ಕಾರ್ಯಕರ್ತರನ್ನು ಸಿಕಲ್ ಆನಂದ್ ಗೌಡ ಅವರು ಪಕ್ಷದ ಶಾಲು ಹಾಕಿ ಸನ್ಮಾನಿಸಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ನಾಗಭೂಷಣ್, ತಿಪ್ಪಾರೆಡ್ಡಿ, ಅಣ್ಣಾಜಿರಾವ್, ದ್ಯಾವಪ್ಪ, ಮಂಜುನಾಥ್, ರಮೇಶ್, ಶಿವಣ್ಣ, ರಾಮಾಚಾರಿ, ನಾರಾಯಣಸ್ವಾಮಿ, ಬೈರರೆಡ್ಡಿ, ಮಾರಪ್ಪ, ವೆಂಕಟೇಶ್, ಮುನಿರಾಜು, ವೆಂಕಟೇಶ್, ಚನ್ನಕೇಶವ, ಆನಂದ್, ಮಂಜುನಾಥ್, ಆಂಜನಪ್ಪ, ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿಯಾಗಿ ನಮ್ಮ ರಾಷ್ಟ್ರದಲ್ಲಿ ಮೋದಿಯವರ ಒಂದು ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅದನ್ನೆಲ್ಲ ನಾವು ನೋಡ್ತಾ ಇದೀವಿ. ಸತತವಾಗಿ 3 ಬಾರಿ ಪ್ರಧಾನಮಂತ್ರಿಗಳಾಗಬೇಕು ಅಂದ್ರೆ ಅದೇನು ತಮಾಷೆ ಅಲ್ಲ. ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಯಾವ ರೀತಿ ಎಲೆಕ್ಷನ್ ಟೈಮಲ್ಲಿ ಹೋಗಿ ಮತ ಕೇಳ್ತೀವಿ, ಕೇವಲ ಎಲೆಕ್ಷನ್ ಟೈಮಲ್ಲೇ ಹೋಗಿ ನಾವು ಮನೆಗಳಿಗೆ ಹೋಗಿ ಮತ ಕೇಳೋದ್ರಿಂದ ಅದು ಸ್ವಲ್ಪ ಮಟ್ಟಿಗೆ ನಮಗೆ ಹಿನ್ನಡೆ ಆಗ್ತದೆ. ಈಗ ಏನು SIR ಅಂತ ಬಂದಿದೆ, ಆ SIRನ ನಾವು ಇದನ್ನ ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೋಬೇಕು. ಪ್ರತಿ ಮನೆಗೂ ನಾವು ಭೇಟಿ ಕೊಟ್ಟು ಆ ಎನ್ಯುಮರೇಷನ್ ಫಾರ್ಮ್ನ ಅವ್ರಿಗೆ ಕೊಟ್ಟು ಅಲ್ಲೇ ಫಿಲ್ ಮಾಡಿ ಕೊಟ್ರೆ ನಾಳೆ ದಿವಸ ನಮ್ಮನ್ನು ತಿಳ್ಕೊಂತಾರೆ. ಯಾಕಂದ್ರೆ ಇಂಥವ್ರು ಬಂದಿದ್ರಪ್ಪ, ನರಸಿಂಹ ಬಂದಿದ್ದ, ಎನ್ಯುಮರೇಷನ್ ಫಾರ್ಮ್ ತಗೊಂಬಂದಿದ್ದ, ಇಲ್ಲೇ ಕೂತ್ಕೊಂಡೆ ಹುಡ್ಕೋತಾರೆ. ಆನಂದ ಬಂದಿದ್ದಾನೆ, ಆನಂದ ತಿಳ್ಕೊಂತಾರೆ. ಈ ತರ ಮುಖಂಡರು ಯಾರು ಹೋಗ್ತಾರೆ ಅವ್ರನ್ನೆಲ್ಲ ತಿಳ್ಕೊಳ್ತಕ್ಕಂಥ ಕೆಲಸನ ಮಾಡ್ತಾರೆ. ಇದೊಂದು ಒಳ್ಳೆ ಅವಕಾಶ. ಪ್ರತಿ ಮನೆಗೂ ಭೇಟಿ ಕೊಡ್ತಕ್ಕಂಥದ್ದು, ಅವ್ರನ್ನ ಮಾತಾಡ್ಸಕ್ಕಂಥದ್ದು. ಬೇರೆ ಟೈಮಲ್ಲಿ ಏನೋ ಇಲ್ಲದೆ ಇರ್ಬೇಕಾದ್ರೆ ಸುಮ್ಮನೆ ಹೋಗಿ ಮಾತಾಡ್ಸೋದಂದ್ರೆ ಇನ್ ಕೆಂಪಲ್ಲಿ ಅದು ಹೊಚ್ಚಿನಾಡು ಅನ್ನೋ ತರ ಮಾತಾಡ್ಬಿಡ್ತಾರೆ. ಈಗ ಮಾಡಿದ್ರೆ ಅರೆ ಈ ತರ SIR ಒಂದು ಪ್ರಕ್ರಿಯೆ ನಡೀತಾ ಇದೆ, ಈ SIR ಪ್ರಕ್ರಿಯೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿ ಮನೆಗೂ ಬಂದ್ರಪ್ಪ, ನಮ್ಗೆ ಎಲೆಕ್ಷನ್ ಕಾರ್ಡ್ ಮಾಡಿಸಿದ್ರಪ್ಪ ಅಂತ. ಯಾಕಂದ್ರೆ ಅದು ಎಲ್ಲಿ ನಮ್ಗೆ ಅನುಕೂಲ ಆಗ್ತದೆ ಅಂದ್ರೆ ನಾಳೆ ದಿವಸ ಗ್ರಾಮ ಪಂಚಾಯತಿಯಲ್ಲಿ ನಾವು ನಿಂತಾಗೋ, TPಯಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ನಿಂತಾಗೋ, ಇಲ್ಲ ಜಿಲ್ಲಾ ಪಂಚಾಯತಿಯಲ್ಲಿ ನಿಂತಾಗೋ ನಾವು ಮತ ಕೇಳಲಿಕ್ಕೆ ಮತ್ತೆ ನಾವು ಮನೆಗೆ ಹೋದಾಗ ಅವರೇ ನೆನ್ಸ್ಕೊಂಡು ಹೇಳ್ತಾರೆ, ಹೌದಪ್ಪ ಇವತ್ತು ನೀವು ಮತ ಕೇಳಕ್ ಬಂದಿದ್ದೀಯ, ನಮ್ಗೆ ಅವತ್ತಿನ ದಿವಸ ಎಲೆಕ್ಷನ್ ಕಾರ್ಡ್ ಮಾಡಿಸಿದ್ದು ನೀನೇ ಅಲ್ವಾ ಅಂತೇಳಿ ಅವರೇ ನಮ್ಗೆ ಉತ್ತರ ಕೊಡ್ತಾರೆ. ಆ ತರದ ಒಂದು ಸಂಪರ್ಕನ ನಾವು ಪ್ರತಿ ಮನೆಗೂ ಭೇಟಿ ಕೊಡೋದ್ರ ಮುಖಾಂತರ ಈ ಒಂದು SIRನ ಸದ್ಬಳಕೆ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ 22 ವರ್ಷಕ್ಕೊಂದ್ಸರಿ ಬರುವಂತಹದ್ದು ಈ ಪ್ರಕ್ರಿಯೆ. ಈಗ ನಮ್ಮ ಅದೃಷ್ಟ ಈಗ ಬಂದಿದೆ, ಇದನ್ನ ನಾವು ಯಾವ ರೀತಿ ಬಳಸ್ಕೋಬೇಕು ಅದನ್ನ ಬಳಸ್ಕೋಬೇಕು. ಈ ತರದ ಪ್ರಕ್ರಿಯೆನ ಹಿಂಗ್ ಮಾಡ್ಬೇಕು ಅಂತ ಹೇಳ್ತಕ್ಕಂಥದ್ದು ಬೇರೆ ಪಕ್ಷಗಳು ಯಾವುದು ಮಾಡ್ತಾ ಇಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಇದು ಒಂದು ಸಿಸ್ಟಮ್ಯಾಟಿಕ್ ಅಲ್ಲಿ ಒಂದು ಕರೆಕ್ಟ್ ಆಗಿರೋ ಒಂದು ಸಿಸ್ಟಮ್ ಅಲ್ಲಿ ರನ್ ಆಗ್ತಕ್ಕಂಥದ್ದು ಅಂದ್ರೆ ಈ ಪಕ್ಷ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ. ಇದನ್ನ ಪ್ರತಿಯೊಬ್ಬರಿಗೂ ಇಷ್ಟು ಜನ ನಾವು ಮುಖಂಡರಲ್ಲಿ ಸೇರಿದೀವಿ, ಇಷ್ಟು ಮುಖಂಡರಿಗೆ ನಾವು ಹೇಳಿದೀವಿ ಅಂತ ಹೇಳಿದ್ರೆ, ನೀವು ಎಲ್ಲೋ ಒಂದು ಟೀ ಅಂಗಡಿ ಹತ್ರನೋ ಇಲ್ಲ ಎಲ್ಲೋ ಒಂದು ಹತ್ರ ಕೂತಿರ್ಬೇಕಾದ್ರೆ ನೀವು ಇನ್ನೊಂದು ಇಬ್ಬರಿಗೆ ಹೇಳ್ತಕ್ಕಂಥ ಕೆಲಸ ಮಾಡ್ತೀವಿ. ಅದು ಆ ಭಾರತೀಯ ಜನತಾ ಪಾರ್ಟಿ ಕೇವಲ 2 ಸಂಸದರಿಂದ ಶುರು ಆಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಬೃಹದಾಕಾರವಾಗಿ ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಕೇಸರಿಮಯ 80% ಕೇಸರಿಮಯ ಆಗಿದೆ ಅಂತ ಹೇಳಿದ್ರೆ ಈ ಸಿಸ್ಟಮ್ ಅಲ್ಲಿ ನಡ್ಕೊಂಡ್ ಬಂದಿರೋದಕ್ಕೆ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು. ಇನ್ನ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ, ಬಂದಿದೆ 3 ವರ್ಷ ಸಿದ್ದರಾಮಯ್ಯನವರು ತಳ್ಕೊಂಬಂದ್ರು. ಆ ಭಾಗ್ಯಗಳನ್ನ ಏನು ಅವರು ಕಮಿಟ್ಮೆಂಟ್ ಮಾಡಿದ್ರು ಎಲೆಕ್ಷನ್ ಟೈಮಲ್ಲಿ ಅದನ್ನ ಸರಿಯಾಗಿ ಫಿಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೆಣ್ಮಕ್ಳಿಗೆ ಕೇಳಿದ್ರೆ ಹೇಳ್ತಾರೆ 1 ತಿಂಗಳು ಕೊಟ್ಟರೆ 3 ತಿಂಗಳು ಎಗರಿಸ್ಬಿಡ್ತಾರೆ. ಆ 3 ತಿಂಗಳ ಲೆಕ್ಕನೂ ಸಹ ಅವ್ರು ಯಾರು ಕೇಳಲಿಲ್ಲ ಅಂದಾಗ ಒಂದು ಸೆಷನ್ ಅಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಬ್ಬ ಶಾಸಕರು ಅದರ ಬಗ್ಗೆ ರೈಸ್ ಮಾಡಿದಾಗ
2 ತಿಂಗಳದ್ದು ಬಂದೇ ಇಲ್ಲ. ಆದ್ರೆ 2 ತಿಂಗಳದ್ದು ಬಂದಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳೇ ಹೇಳ್ತಾರೆ ನಾವು ಕೊಟ್ಟಿದೀವಿ ಅಂತ. ರೆಕಾರ್ಡ್ಸ್ ಅಲ್ಲಿ ನೋಡಿದಾಗ ಅದನ್ನ ಕೊಟ್ಟೆಲ್ಲ ಹೆಣ್ಮಕ್ಳಿಗೆ 2,000 ರೂಪಾಯಿ ಅಂದ್ರೆ ಆಲ್ಮೋಸ್ಟ್ ಒಂದು 5,000 ಕೋಟಿ 5,000 ಕೋಟಿನೇ ಪತ್ತ ಹೇಳಿದ್ರೆ ತಿಂದಾಕ್ಬಿಟ್ಟವ್ರೆ. ನಾವು ಗೊತ್ತಿರೋದೆ ಅವ್ರು ತಿಂದಾಕ್ತಾರೆ ಅಂತ ಹೇಳಿದ್ರೆ CM ಒಬ್ಬರೇ ತಿಂದಾಕಿರ್ತಾರೆ, ಇಲ್ಲ ಸಂಬಂಧಪಟ್ಟ ಮಂತ್ರಿ ತಿಂದಿರ್ತಾರೆ ಅಂತಲ್ಲ. ಅವರಿಗೆ ಒಂದು ತಿಂಗಳಿಗೆ ಇಷ್ಟು ದುಡ್ಡನ್ನ ಹೈಕಮಾಂಡ್ ಕಳಿಸ್ಬೇಕು ಅನ್ನೋ ಒಂದು ಟಾರ್ಗೆಟ್ ಇರ್ತದೆ. ಇಷ್ಟು 1,000 ಕೋಟಿ ನೀವ್ ಏನ್ ಮಾಡ್ತೀರೋ, ಯಾರು ತರಲೆ ಹೊಡಿತೀರೋ, ಎಷ್ಟು ಏನ್ ಭ್ರಷ್ಟಾಚಾರ ಮಾಡ್ತೀರೋ ನಮ್ಗೆ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತೆ, ನಾವು ಅಲ್ಲಿ ಕೇಂದ್ರದಲ್ಲಿ ಕೂತ್ಕೊಂಡು ಬೇರೆ ರಾಜ್ಯಗಳು ಏನು ರೆವಿನ್ಯೂ ಇರಲ್ಲ ಅಂತದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲ ಆಂಧ್ರದಲ್ಲೋ ಇಲ್ಲಾಂದ್ರೆ ಕೇರಳದಲ್ಲೋ ತಮಿಳ್ನಾಡಲ್ಲೋ ಎಲೆಕ್ಷನ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿಗೆ ಬೇಕಾಗಿರೋ ದುಡ್ಡನ್ನು ಸಹ ಇಲ್ಲಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ನಮ್ಮ CM ಆಗಿರ್ತಕ್ಕಂಥವ್ರೆ ಕಳಿಸ್ಕೊಡ್ಬೇಕು. 1,000 ಕೋಟಿ ಬೇರೆ ರಾಜ್ಯದಲ್ಲಿ ಏನು ಎಲೆಕ್ಷನ್ಸ್ ಆಗ್ತದೋ ಅಲ್ಲಿಗೂ ಸಹ ನಮ್ಮ ರಾಜ್ಯದಿಂದನೇ ದುಡ್ಡನ್ನು ಕಳಿಸ್ತಕ್ಕ 1,000 ಕೋಟಿ ಕಳಿಸವ್ರೆ.